ಸುಮಿತ್ರನಿಗೆ ಇರೋನು ಒಬ್ಬನೇ ಒಬ್ಬ ಗಂಡು ಮಗ, ಅವನೇ ಅರ್ಜುನ್. ಹೆಣ್ಣು ಗಂಡು ಎಲ್ಲನೂ ಅವಳಿಗೆ ಅವನೇ. ಸುಮಿತ್ರಾ ಮತ್ತು ಸುಮಿತ್ರನ ಗಂಡ ಶ್ರೀನಿವಾಸ್ ಇಬ್ಬರು ಹಳ್ಳಿನಲ್ಲೇ ವಾಸವಾಗಿದ್ದವರು. ತುಂಬ ಶ್ರೀಮಂತಿಕೆ ಇಲ್ಲದೇ ಇದ್ದರೂ ಕೂಡ ಎಲ್ಲರ ಥರನೇ ಮಧ್ಯಮ ವರ್ಗದವರು. ತನ್ನ ಮಗನಿಗೆ ಚಂದ ಇರೋ ಒಳ್ಳೆ ಗುಣ ಇರೋ ಸೊಸೆ ತರಬೇಕು ಅಂತ ಸುಮಿತ್ರಾ ಅವಳ ಸಂಬಂಧಿಕರ ಮಗಳು ಸುಚಿತ್ರನ ತನ್ನ ಮಗ ಅರ್ಜುನ್ಗೆ ಮದುವೆ ಮಾಡಿಸ್ತಾಳೆ. ಸುಚಿತ್ರ ಕೂಡ ತುಂಬ ಒಳ್ಳೆ ಹುಡುಗಿ. ತನ್ನೋರು ಅಲ್ಲದೆ ಇರೋರ್ನು ಕೂಡ ತನ್ನ ಸ್ವಂತದವ್ರ ಹಾಗೆ ನೋಡ್ಕೊಳ್ತಾ ಇರ್ತಾಳೆ. ಮದುವೆ ಆಗಿದ್ದ ಮೊದಲನೇ ರಾತ್ರಿ ಸುಚಿತ್ರ ರೂಮಿಗೆ ಬರ್ತಾಳೆ. ಆದರೆ ಅರ್ಜುನ್ ಎಲ್ಲೂ ಇರಲ್ಲ. ಹಾಗಾಗಿ ಏನೂ ಅರ್ಥ ಆಗದೆ ಸುಚಿತ್ರ ಸುಮ್ಮನೆ ನಿದ್ದೆ ಮಾಡ್ತಾಳೆ. ಮಾರನೇ ದಿನ ಬೆಳಗ್ಗೆ ಸುಚಿತ್ರ ರೂಮಿಂದ ಹೊರಗೆ ಬಂದಕ್ಕೂ ಸುಮಿತ್ರ ಎದುರಿಗೆ ಸಿಗ್ತಾಳೆ. ಏನು ನಿನ್ನೆ ಶಾಸ್ತ್ರ ಜೋರಿತ್ತಾ? ಇನ್ನೂ ನಿನ್ನ ಗಂಡ ಹೊರಗೆ ಬಂದಿಲ್ಲ? ದಿನಾ ಬೆಳಗ್ಗೆ ನಾನು ಹೇಳೋಕ್ಕಿಂತ ಮುಂಚೆನೇ ಎದ್ದು ಮನೆಯಿಂದ ಹೊರಗೆ ಹೋಗಿರ್ತಿದ್ದ. ಆದರೆ ಇವತ್ತೇನು ಇಷ್ಟೊತ್ತಾದರೂ ಹೊರಗೆ ಬಂದಿಲ್ಲ? ತುಂಬ ಸುಸ್ತಾಗಿದೆ ಅನ್ಸುತ್ತೆ ಅಲ್ವಾ? ಛೇ, ಇದೇನು ಅತ್ತೆ ಹೀಗೆ ಕೇಳ್ತಿದಾರಲ್ಲ. ಅತ್ತೆಗೆ ಹೇಳ್ಬಿಡ್ಲಾ ಅವ್ರ ಮನೇಲಿ ನಿನ್ನೆ ರಾತ್ರಿಯಿಂದನೂ ಇಲ್ಲ ಅಂತ? ಛೇ, ಬೇಡ ಬೇಡ, ಪಾಪ ಅತ್ತೇನೂ ಬೇಜಾರು ಮಾಡ್ಕೋತಾರೆ, ಸುಮ್ಮನೆ ಟೆನ್ಷನ್ ಆಗ್ತಾರೆ. ಅಯ್ಯೋ ಯಾಕೆ ಸುಚಿ, ಏನೂ ಮಾತಾಡ್ತಾ ಇಲ್ಲ ನೀನು? ಹಾಂ, ಅದು ಅತ್ತೆ, ನೀವು ಹೀಗೆಲ್ಲ ಕೇಳಿದ್ರೆ ನನಗೆ ನಾಚಿಕೆ ಆಗುತ್ತಪ್ಪ. ನಿಮ್ಮ ಮಗ ಇವಾಗ ತಾನೇ ಸ್ನಾನಕ್ಕೆ ಹೋಗಿದ್ದಾರೆ, ಅವ್ರು ಬಂದಮೇಲೆ ಅವ್ರ ಹತ್ರನೇ ಕೇಳಿ. ಆಹಾ ಕಳ್ಳಿ, ನಾಚಿಕೆ ನೋಡು. ಸರಿ ಸರಿ ಹೋಗು, ದೇವ್ರ ದೀಪ ಹಚ್ಚು, ಕಾಫಿ ತಗೊಂಬರ್ತೀನಿ. ಛೇ, ಅತ್ತೆ ನಾನು ಹೇಳಿದ್ದು ನಂಬೇ ಬಿಟ್ರು. ನಾನು ನೋಡಿದ್ರೆ ಸುಳ್ಳು ಹೇಳಿದ್ದೀನಿ. ಪಾಪ, ಹೇಳಬಾರ್ದಿತ್ತು. ಆದರೆ ಇವ್ರು ಎಲ್ಲಿ ಹೋಗಿದ್ದಾರೆ ಅಂತಲೇ ಗೊತ್ತಿಲ್ವಲ್ಲ. ಬಂದರೆ ಮೊದಲು ಕೇಳಬೇಕು ಎಲ್ಲಿ ಹೋಗಿದ್ರಿ ಅಂತ. ಸುಚಿತ್ರ ಮೊದಲನೇ ರಾತ್ರಿನೇ ಒಂಟಿಯಾಗಿರ್ತಾಳೆ. ಆದರೆ ಗಂಡ ಮನೇಲಿ ಇಲ್ಲ ಅಂತ ಹೇಳಿದ್ರೆ ಪಾಪ ಅತ್ತೆ ಮಾವ ತುಂಬ ಟೆನ್ಷನ್ ಮಾಡ್ಕೋತಾರೆ ಅನ್ನೋ ಕಾರಣಕ್ಕೆ ಸುಚಿತ್ರ ತನ್ನ ಗಂಡ ಮನೇಲೇ ಇದ್ದು ಶಾಸ್ತ್ರ ಎಲ್ಲ ಆಗಿರೋ ಹಾಗೆ ಸುಳ್ಳು ಹೇಳ್ತಾಳೆ. ಸುಚಿತ್ರ ತನ್ನ ಗಂಡನ್ನ ಕೇಳಬೇಕು ಅಂದ್ಕೊಂಡಿದ್ದೇನೋ ನಿಜ, ಆದರೆ ಅರ್ಜುನ್ ಸುಚಿತ್ರನ ಹತ್ರ ಮಾತಾಡೋಕೆ ಸಿಗ್ತಾನೇ ಇರಲ್ಲ. ರಾತ್ರಿ ಮಾತಾಡಬೇಕು ಅಂದ್ಕೊಂಡ್ರೆ ಅವನ ಮನೇಲೇ ಇರಲ್ಲ, ಹಗಲು ಇವಳನ್ನ ಮಾತೇ ಆಡಿಸ್ತಾ ಇರಲ್ಲ. ಹೀಗೆ ಒಂದು ವಾರ ಕಳೆಯುತ್ತೆ. ಆದರೂ ಕೂಡ ಅರ್ಜುನ್ ಮಾತ್ರ ಸುಚಿತ್ರನ ಕೈಗೆ ಸಿಗೋದೇ ಇಲ್ಲ. ಛೇ, ಇವ್ರು ಎಲ್ಲಿಗೆ ಹೋಗ್ತಾರೆ? ದಿನಾಲೂ ಮನೇಲಿರಲ್ಲ. ರಾತ್ರಿ ನೋಡಿದ್ರೆ ನಾನು ರೂಮಿಗೆ ಬರೋದ್ರೊಳಗೆ ಹೊರಟೋಗಿರ್ತಾರೆ. ಅಲ್ಲ, ಮದುವೆ ಆಗಿ ಇಷ್ಟು ದಿನ ಆದರೂ ಕೂಡ ಒಂದು ದಿನನೂ ಹೆಂಡತಿ ಅಂತ ನನ್ನ ಹತ್ರ ಮಾತಾಡಿಲ್ಲ ಇವರು. ಎಲ್ಲಿಗೆ ಹೋಗ್ತಾರೆ ಅನ್ನೋದನ್ನು ನಾನು ಇವತ್ತು ಕಂಡು ಹಿಡಿಲೇಬೇಕು. ಅದು ಎಷ್ಟೇ ಹೊತ್ತಾದರೂ ಪರವಾಗಿಲ್ಲ. ಗಂಡ ಏನು ಮಾಡ್ತಾನೆ ಅನ್ನೋದನ್ನು ತಿಳ್ಕೋಬೇಕು ಅಂತ ಸುಚಿ ಗಂಡನ ಹಿಂಬಾಲಿಸ್ಕೊಂಡು ಅವನು ಹೋದಲ್ಲೇ ಹೋಗ್ತಾಳೆ. ಆದರೆ ಅಲ್ಲಿ ಇದೇನು ಅರ್ಜುನ್, ದಿನಾಲೂ ಬೇಗ ಬರ್ತಾ ಇದ್ದವನು, ಇವತ್ತು ಯಾಕೆ ಇಷ್ಟು ಲೇಟಾಗಿ ಬಂದೆ? ಎಷ್ಟೊತ್ತಿಂದ ನಿನಗೋಸ್ಕರ ಕಾಯ್ತಾ ಇದ್ದೀನಿ ಗೊತ್ತಾ ನಾನು. ಸಾರಿ ಚಿನ್ನ, ಮನೇಲಿ ಎಲ್ಲರೂ ಇದ್ರು, ಅವ್ರನ್ನೆಲ್ಲ ಕಣ್ ತಪ್ಪಿಸಿ ಬರಬೇಕಲ್ವಾ, ಅದಕ್ಕೆ ಎಲ್ರೂ ಕಣ್ ತಪ್ಪಿಸಿ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು ನೋಡು. ಓ ಹೌದಾ, ಸರಿ. ಅಲ್ಲ ಅರ್ಜುನ್, ನೀನು ಬರುವಾಗ ನಿನ್ನ ಹೆಂಡತಿ ನೋಡಿಲ್ವಾ? ಅಯ್ಯೋ ಚಿನ್ನ, ಅವಳು ಹೇಗಿದ್ದಾಳೆ ಅಂತಲೇ ನಾನು ಕರೆಕ್ಟಾಗಿ ನೋಡಿಲ್ಲ. ಇನ್ನು ಅವಳ ಹತ್ರ ಮಾತಾಡೋದಂತೂ ಇಷ್ಟು ದಿನದಲ್ಲಿ ಮಾತೇ ಆಡಿಲ್ಲ. ನೀನಿರುವಾಗ ನಾನು ಯಾಕೆ ಅವಳನ್ನ ನೋಡಲಿ ಹೇಳು? ಅವಳು ನೋಡಿದ್ರು ಬಿಟ್ಟರು ನನಗೇನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಇವ್ರಿಷ್ಟು ದಿನ ಮನೇಲಿ ಇಲ್ಲದೆ ಇರೋ ಕಾರಣ ಇವಳ? ಇದೇ ಕಾರಣಕ್ಕೆ ಇವ್ರು ನನ್ನ ಹತ್ರ ಮಾತಾಡಿಲ್ಲ. ಫಸ್ಟ್ ನೈಟ್ ದಿನ ಕೂಡ ಇವಳ ಹತ್ರನೇ ಬಂದಿದ್ರು ಅನ್ಸುತ್ತೆ. ಇಲ್ಲ, ಈ ವಿಷಯನ ಹಾಗೆ ಬಿಡಬಾರ್ದು. ಹೀಗೆ ಬಿಟ್ಟರೆ ಈ ಮಾಟಗಾರ್ತಿಯಿಂದ ನನ್ನ ಗಂಡ ಪೂರ್ತಿ ದೂರ ಆಗೋಗ್ತಾರೆ. ಮೊದಲು ಹೋಗಿ ಅತ್ತೆ ಮಾವನ ಹತ್ರ ಈ ವಿಷಯದ ಬಗ್ಗೆ ಎಲ್ಲನೂ ಹೇಳಬೇಕು. ಬೇಡ ಬೇಡ, ಪಾಪ ಅತ್ತೆ ಮಾವಂಗೆ ತಮ್ಮ ಮಗ ಹೀಗೆ ಯಾವುದೋ ಹುಡುಗಿ ಜೊತೆ ಎರಡನೇ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾದರೆ ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ತಾರೆ. ಪಾಪ, ಇವಾಗ ನಾನಾದರೂ ಏನು ಮಾಡಲಿ? ಛೇ. ಸುಚಿತ್ರನಿಗೆ ತನ್ನ ಗಂಡನಿಗೆ ಬೇರೆ ಯಾವುದೋ ಹುಡುಗಿ ಜೊತೆ ಸಂಬಂಧ ಇದೆ ಅನ್ನೋದು ಗೊತ್ತಾಗಿ ಆಕಾಶನೇ ತಲೆ ಮೇಲೆ ಬಿದ್ದಾಗ ಅನ್ಸತ್ತೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗದೆ ಏನು ಮಾತಾಡ್ದೇನೆ ಮನೆಗೆ ಹೋಗ್ತಾಳೆ. ಅರೆ, ಇದೇನಮ್ಮ ಸುಚಿ, ಇಷ್ಟೊತ್ತಿಗೆ ಎಲ್ಲಿಂದ ಬರ್ತಾ ಇದೀಯಾ ನೀನು? ಅದು ಅತ್ತೆ, ತುಂಬ ಶಕೆ ಇತ್ತು ಒಳಗೆ, ಅದಕ್ಕೆ ಹೊರಗಡೆ ಗಾಳಿನಲ್ಲಿ ನಿಂತ್ಕೊಂಡು ಬರೋಣ ಅಂತ ಹೋಗಿದ್ದೆ. ನೀವೇನು ಇನ್ನೂ ಮಲಗಿಲ್ವಾ?
ಇಲ್ಲಮ್ಮ ಸುಚಿ, ನಿನ್ನ ಗಂಡ ಇನ್ನೂ ಮನೆಗೆ ಬಂದಿಲ್ವಲ್ಲ, ಅದಕ್ಕೆ ಕಾಯ್ತಾ ಇದ್ವಿ. ಛೇ, ಇಲ್ಲಿ ಮಗನಿಗೋಸ್ಕರ ತಂದೆ ತಾಯಿ ಕಾಯ್ತಾ ಇದ್ದಾರೆ. ಆದರೆ ಅಲ್ಲಿ ಮಗ ಹೆಂಡ್ತಿನ ಬಿಟ್ಟು ಯಾರೋ ಬೇರೆಯವಳ ಮಗಳಲ್ಲಿ ಮಲಗಿದ್ದಾನೆ. ಛೇ, ನಾನಾದರೂ ಏನು ಮಾಡಲಿ ಇವಾಗ? ಯಾಕಮ್ಮ ಸುಚಿ, ಏನು ಮಾತಾಡ್ತಾನೆ ಇಲ್ಲ? ಏನು ಯೋಚನೆ ಮಾಡ್ತಾ ಇದೆಯಾ? ಹಾಂ ಅತ್ತೆ, ಅತ್ತೆ ಅವ್ರು ಬರೋದು ಲೇಟ್ ಆಗುತ್ತೆ ಅನ್ಸುತ್ತೆ. ನೀವು ಮಲ್ಕೊಳ್ಳಿ ಅತ್ತೆ, ತುಂಬ ಹೊತ್ತಾಗಿದೆ ಬೇರೆ. ಸರಿನಮ್ಮ, ನೀನು ಹೋಗಿ ಮಲ್ಕೋ. ಸುಚಿ ಅತ್ತೆ ಮಾವನಿಗೆ ಏನೋ ಒಂದು ಸುಳ್ಳು ಹೇಳಿ ಸಂಭಾಳಿಸ್ತಾಳೆ. ಆದರೆ ಮಾರನೇ ದಿನ ಬೆಳಗ್ಗೆ ಸುಚಿತ್ರ ಹೇಳೋಕ್ಕಿಂತ ಮುಂಚೆನೇ ಅರ್ಜುನ್ ಮನೆಗೆ ಬಂದು ಪಕ್ಕದಲ್ಲಿ ಮಲಗಿರ್ತಾನೆ. ಸುಚಿ ಇದೇ ಸರಿಯಾದ ಸಮಯ ಅನ್ಕೊಂಡು, ಎದ್ದೇಳ್ರಿ ಮೇಲೆ, ರಾತ್ರಿ ಎಲ್ಲ ಎಲ್ರಿ ಹೋಗಿದ್ರಿ, ಹೇಳ್ರಿ ಮೇಲೆ. ಸುಚಿತ್ರ, ಯಾಕೆ ಹೀಗೆ ಕೇಳ್ತಾ ಇದೀಯಾ? ನಾನೆಲ್ಲಿ ಹೋಗಿದ್ದೀನಿ? ಕೆಲಸ ಮುಗಿಸಿ ಬಂದು ಮಲ್ಗೋ ಅಷ್ಟರಲ್ಲೇ ಲೇಟ್ ಆಗಿದೆ. ನೀನು ಮಲಗಿದೆ, ಅದಕ್ಕೆ ನಿನಗೆ ಗೊತ್ತಾಗಿಲ್ಲ. ಓ, ಅಂದ್ರೆ ನಿಮಗೆ ಮದುವೆ ಆಗಿದ್ದು ಫಸ್ಟ್ ನೈಟ್ ದಿನನೂ ಕೆಲಸ ಇರುತ್ತೆ, ಹಗಲು ಕೆಲಸ ಇರುತ್ತೆ, ರಾತ್ರಿ ಹಗಲು ಅಂತಾನು ನೋಡದೆ ನೀವು ಕೆಲಸ ಮಾಡ್ತಾ ಇರ್ತೀರಾ ಅಲ್ವಾ? ಅಂದರೆ ಏನು ನಿನ್ನ ಮಾತಿನ ಅರ್ಥ? ನಾನು ನಿನಗೆ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಅದನ್ನೇ ತಾನೇ ನೀವು ಹೇಳ್ತಾ ಇರೋದು. ನಾನೇನು ನಿಮ್ಮ ಕೆಲಸ ನೋಡಿಲ್ಲ ಅಂತ ಹೇಳಬೇಡಿ. ಅವಳು ಯಾವಳ ಜೊತೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರಲ್ಲ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ಅಯ್ಯೋ ಸಾಕು, ಇನ್ನೂ ನಾಟಕ ಮಾಡಬೇಡಿ. ನನಗೆಲ್ಲಾನು ಗೊತ್ತು. ನನ್ನ ಕಣ್ಣಾರೇನೆ ನಿನ್ನೆ ರಾತ್ರಿ ಎಲ್ಲಾನು ನೋಡಿದ್ದೀನಿ. ಓ, ಅಂದರೆ ಇವಳಿಗೆಲ್ಲ ವಿಷಯ ಗೊತ್ತಾಗಿದೆಯಾ? ಯಾಕೆ ಇವಾಗ ನಿಮ್ಗೆ ಹೇಳೋಕೆ ಏನು ಕಾರಣ ಸಿಗ್ತಾ ಇಲ್ಲ ಅನ್ಸುತ್ತೆ ಅಲ್ವಾ? ಏನು ಕಾರಣ ಹೇಳಬೇಕು? ಇಷ್ಟಕ್ಕೂ ನೀನು ಯಾವಳು ಅದನ್ನೆಲ್ಲ ಕೇಳೋಕ್ಕೆ? ನಾನೇ ನಿನ್ನ ಇಷ್ಟಪಟ್ಟು ಮದುವೆ ಆಗಿಲ್ಲ, ಮನೆಯವರೆಲ್ಲ ಒಪ್ಪಿದ್ರು ಅನ್ನೋ ಒಂದೇ ಕಾರಣಕ್ಕೆ ಮದುವೆ ಆಗಿರೋದು. ಮದುವೆ ಆಗಿದೆ ಅನ್ನೋ ಕಾರಣಕ್ಕೆ ನಿನ್ನ ಹತ್ರ ಎಲ್ಲನೂ ಹೇಳಬೇಕು ಅಂತೇನಿಲ್ಲ, ತಿಳ್ಕೊ. ಅಷ್ಟಕ್ಕೂ ನಿನ್ನ ಕಂಡ್ರೇ ಆಗಲ್ಲ ನನಗೆ. ಹಾಗಿರುವಾಗ ನಿನಗೆ ಯಾಕೆ ನಾನು ಕಾರಣ ಹೇಳಬೇಕು? ಏನು ಇಷ್ಟ ಇಲ್ಲದೆ ಮದುವೆ ಆದ್ರ? ಹಾಗಿದ್ಮೇಲೆ ಯಾಕೆ ಮದುವೆ ಆಗ್ಬೇಕಿತ್ತು ನನ್ನ? ಅವಳು ಯಾವಳ ಇದ್ದಾಳಲ್ಲ ನಿಮ್ಮ ಜೊತೆ ಮಲಗೋಕೆ, ಅವಳೇ ಮದುವೆ ಆಗ್ಬೇಕಿತ್ತು. ನೀವು ನನ್ನ ಯಾಕೆ ಮದುವೆ ಆದ್ರಿ? ನೋಡು, ಅವಳ ಬಗ್ಗೆ ಮಾತಾಡಬೇಡ ನೀನು. ಸಾಕು, ಬಾಯಿ ಮುಚ್ಚ್ರಿ. ನೀವು ಕೊಡೋ ದುಡ್ಡಿನ ಆಸೆಗೆ ಮೈ ಮಾರ್ಕೊಳ್ಳೋಳವಳು. ಅವಳು ನಿಮಗೆ ತುಂಬ ಒಳ್ಳೆಯವಳಾ? ಸಾಕು, ಬಾಯಿ ಮುಚ್ಚು. ಅವಳ ಬಗ್ಗೆ ಹೀಗೆಲ್ಲ ಮಾತಾಡಬೇಡ ನೀನು. ಅವಳು ಏನು ನನ್ನ ಎಷ್ಟು ಪ್ರೀತಿಸ್ತಾಳೆ ಅನ್ನೋದು ನನಗೆ ಗೊತ್ತಿದೆ. ಬಾಯಿ ಮುಚ್ಕೊಂಡು ನಿನ್ನ ಪಾಡಿಗೆ ನೀನಿದ್ಬಿಡು. ಹೋಗಿ ಹೋಗಿ, ನಾನು ನೋಡ್ತೀನಿ ನೀವೆಷ್ಟು ದಿನ ನಿಮ್ಮ ಮಾಟ ನಡೆಸ್ತೀರಾ ಅಂತ. ಒಂದಲ್ಲ ಒಂದಿನ ನಿಮ್ಮನ್ನು ಬಿಟ್ಟು ಬೇರೆ ಯಾರ್ದೋ ಹಿಂದೆ ಹೋಗ್ತಾಳಲ್ಲ ದುಡ್ಡಿಗೋಸ್ಕರ, ಅವಾಗ ಗೊತ್ತಾಗುತ್ತೆ ಕಟ್ಕೊಂಡೋಳ್ ಕೊನೆ ತನಕ, ಇಟ್ಕೊಂಡೋಳ್ ಮನೆ ತನಕ ಅಂತ. ಸುಚಿತ್ರನಿಗೆ ತನ್ನ ಗಂಡನ ಮೇಲೆ ತುಂಬಾ ಕೋಪ ಬರುತ್ತೆ. ಹಾಗಾಗಿ ತುಂಬಾ ಜಗಳ ಮಾಡ್ತಾಳೆ. ಇದರಿಂದ ಅರ್ಜುನ್ಗೂ ಕೂಡ ತುಂಬ ಕೋಪ ಬರುತ್ತೆ. ಇದೇ ಕೋಪದಲ್ಲಿ ಮನೆಯಿಂದ ಅವನ ಗರ್ಲ್ ಫ್ರೆಂಡ್ ಮನೆಗೆ ಹೋಗ್ತಾನೆ. ಏನು ಬೇಬಿ ನೀನು ಯಾವಾಗಲೂ ಲೇಟಾಗೇ ಬರ್ತೀಯ. ನಾನು ಅವಾಗಿಂದ ಕಾಯ್ತಾ ಇದ್ದೀನಿ ಗೊತ್ತಾ, ಆದರೆ ನೀನು ನೋಡಿದ್ರೆ ಇವಾಗ ಬಂದಿದ್ಯಾ. ಸಾರಿ ಬೇಬಿ, ನಾನು ನಾಳೆಯಿಂದ ರಾತ್ರಿ ಬೇಗ ಬರ್ತೀನಿ, ಆಯ್ತಾ? ಏನು ರಾತ್ರಿನಾ? ಹಾಂ ಬೇಬಿ, ಯಾಕೆ ರಾತ್ರಿ ಎಲ್ಲೋಗ್ತೀಯಾ? ಏ ಬೇಡ ಬೇಬಿ, ರಾತ್ರಿ ನಾನು ಒಂದು ಫಂಕ್ಷನಿಗೆ ಹೋಗಬೇಕು. ಅದಕ್ಕೆ ನೀನು ಡೈಲಿ ಬರೋ ಟೈಮ್ಗೆ ಬಾ. ಅದು ಬೇರೆ ಹೇಗೂ ಇಲ್ಲಿ ರಾತ್ರಿ ಯಾವುದು ಹಗಲು ಯಾವುದು ಗೊತ್ತೇ ಆಗಲ್ಲ ತಾನೇ. ನೋಡು ಎಷ್ಟು ಕತ್ಲಾಗಿದೆ. ಛೇ, ಇವಳು ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇವಳು ಸುಚಿತ್ರ ಹೇಳೋ ಹಾಗೆ ದುಡ್ಡಿನ ಆಸೆಗೆ ಎಲ್ರಿಗೂ ಸರಗಾಸ್ತಿದ್ದಾಳೆ. ಅರೆ ಅರ್ಜುನ್, ನೀನೇನಿಲ್ಲಿ? ನಿನ್ನ ರಂಗಿನ ಆಟ ನೋಡೋಕೆ ಬಂದೆ. ಛೀ, ಪ್ರೀತಿ ಪ್ರೀತಿ ಅಂತ ಮೋಸ ಮಾಡಿಬಿಟ್ಟಿಯಲ್ಲೇ. ನನಗೆ ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಾ ಇದೆ. ಅರ್ಜುನ್ಗೆ ಅವನ ಗರ್ಲ್ ಫ್ರೆಂಡ್ ಮೋಸಗಾರ್ತಿ ಅನ್ನೋದು ಗೊತ್ತಾಗುತ್ತೆ. ತುಂಬಾ ಬೇಜಾರು ಮಾಡಿಕೊಂಡು ಬರ್ತಾ ಇರ್ತಾನೆ. ಆದರೆ ಯಾವುದೇ ಯೋಚನೆಯಲ್ಲಿ ಆಕ್ಸಿಡೆಂಟ್ ಮಾಡ್ಕೊಳ್ತಾನೆ. ಹಾಗಾಗಿ ಅಲ್ಲೇ ಅಕ್ಕಪಕ್ಕ ಇರೋರು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಸೇರಿಸ್ತಾರೆ. ಆದರೆ ಆಕ್ಸಿಡೆಂಟ್ ಆದಾಗ ತಲೆಗೆ ತುಂಬ ಪೆಟ್ಟಾಗಿದ್ದರಿಂದ ಅವನಿಗೆ 3 ದಿನ ಪ್ರಜ್ಞೆನೇ ಇರಲ್ಲ. 3 ದಿನ ಆದಮೇಲೆ ಪ್ರಜ್ಞೆ ಬರುತ್ತೆ. ಹಾಯ್ ಅರ್ಜುನ್, ಹೇಗಿದ್ದೀರಾ ನೀವು? ಇವತ್ತು ಹೀಗಿದ್ದೀರಾ ಅಂದರೆ ನಿಮ್ಮ ಹೆಂಡ್ತಿನೇ ಕಾರಣ ಅರ್ಜುನ್. ಅವ್ರು ನಿಮ್ಮನ್ನು ಪಕ್ಕದಲ್ಲೇ ಇದ್ದು ಮಗು ಥರ ನೋಡ್ಕೊಂಡಿದ್ದಾರೆ. ಹಾಗೆ ಅರ್ಜುನ್, ನಿಮಗೆ ಓ ಪಾಸಿಟಿವ್ ಬ್ಲಡ್ ಬೇಕಿತ್ತು, ಬಟ್ ನಮ್ಮ ಹತ್ರ ಸ್ಟಾಕ್ ಇರಲಿಲ್ಲ, ಎಲ್ಲೂ ಸಿಕ್ಕೇ ಇಲ್ಲ. ಆಮೇಲೆ ನಿಮ್ಮ ಹೆಂಡ್ತಿನೇ ಕೊಟ್ಟಿರೋದು. ಅವತ್ತು ನಿಮ್ಮ ಹೆಂಡ್ತಿ ಬ್ಲಡ್ ಕೊಟ್ಟಿಲ್ಲ ಅಂದಿದ್ರೆ ಇವತ್ತು ನೀವು ಉಳಿತಾನೇ ಇರಲಿಲ್ಲ. ಓಕೆ ಅರ್ಜುನ್, ನೀವು ಆದಷ್ಟು ಹುಷಾರಾಗಿರಿ ಆಯಿತಾ? ಇವತ್ತು ಡಿಸ್ಚಾರ್ಜ್ ಮಾಡ್ತೀವಿ ನಿಮ್ಮನ್ನು. ಸುಚಿತ್ರ, ನನ್ನ ಕ್ಷಮಿಸ್ಬಿಡು. ನೀನು ಹೇಳಿದ ನಿಜ. ಕಟ್ಕೊಂಡೋಳು ಕೊನೆ ತನಕ, ಇಟ್ಕೊಂಡೋಳು ಮನೆ ತನಕ ಅಂತ. ನಾನು ಅವಳನ್ನ ತುಂಬ ಇಷ್ಟಪಟ್ಟೆ, ಆದರೆ ಅವಳು ನಂಗೆ ಮೋಸ ಮಾಡಿಬಿಟ್ಲು. ನಾನು ನಿನಗೆ ಮೋಸ ಮಾಡಿಬಿಟ್ಟೆ ಅನ್ನಿಸ್ತಿದೆ ಇವಾಗ. ದಯವಿಟ್ಟು ಕ್ಷಮಿಸ್ಬಿಡು ಸುಚಿತ್ರ. ನನಗಿನ್ನು ಒಂದು ಚಾನ್ಸ್ ಕೊಡು. ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನಿಜವಾಗ್ಲೂ ಮನಸಾರೆ ಪ್ರೀತಿಸ್ತೀನಿ. ನೋಡಿ, ನೀವು ಹೀಗೆಲ್ಲ
ಕ್ಷಮೆ ಕೇಳಬೇಡಿ. ಏನೋ ಮಾಡಿರೋ ತಪ್ಪು ನಿಮಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ನನಗೆ ನಿಮ್ಮ ಮೇಲೆ ಯಾವುದೇ ರೀತಿ ದ್ವೇಷ ಇಲ್ಲ. ಅತ್ತೆ ಮಾವನಿಗೆ ಈ ವಿಷಯ ಎಲ್ಲ ಗೊತ್ತಿಲ್ಲ, ನೀವು ಹೇಳಬೇಡಿ. ಕೊನೆಗೂ ಅರ್ಜುನ್ಗೆ ಕಟ್ಕೊಂಡೋಳು ಕೊನೆ ತನಕ, ಇಟ್ಕೊಂಡೋಳು ಮನೆ ತನಕ ಅನ್ನೋದು ಅರ್ಥ ಆಗುತ್ತೆ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.